ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇವಣಗಿ ಗ್ರಾಮದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಾಲಯವನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತಮಠ ಬಸವನ ಬಾಗೇವಾಡಿ ಪೂಜ್ಯರು, ಇವಣಗಿ ಲಕ್ಕಮ್ಮದೇವಿ ದೇವಾಲಯದ ಆವರಣದಲ್ಲಿ ಉದ್ಘಾಟಿಸಿದರು. ಇದೇ ಸಮಯದಲ್ಲಿ ಇವಣಗಿ ಗ್ರಾಮದ ಗಣ್ಯರು, ಪಂಚಾಯಿತಿ ಸದಸ್ಯರು, ಗುರುಮಾತೆಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಶ್ರೀ ಶಿವಾನಂದ ಮಂಗಾನವರ ಅಧ್ಯಕ್ಷರು, ಬಸವನ ಬಾಗೇವಾಡಿ ತಾಲೂಕು ನೌಕರರ ಸಂಘ ಇವರು 10ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನವೆಂಬರ್ 13ರಂದು ಇವಣಗಿ ಗ್ರಾಮದ ಲಕ್ಕಮ್ಮದೇವಿಯ ದೇವಸ್ಥಾನದ ಆವರಣದಲ್ಲಿ ನಡೆಯುವುದು. ಸರ್ವಾಧ್ಯಕ್ಷರಾಗುವರು. ಬಸವನ ಬಾಗೇವಾಡಿ ತಾಲೂಕಿನ ಸಾಹಿತಿಗಳು ತಾವು ಬರೆದ ಸಾಹಿತ್ಯದ ಕೃತಿಗಳನ್ನು, ಸಾಹಿತ್ಯ ಸೇವೆಯನ್ನು ಕುರಿತು ಕಾರ್ಯಾಲಯಕ್ಕೆ ದಿನಾಂಕ 15/10/2024 ಒಳಗಾಗಿ ಸಲ್ಲಿಸಲು ತಿಳಿಸಿದರು. ಸಮ್ಮೇಳನವನ್ನು ಇವಣಗಿ ಗ್ರಾಮದಲ್ಲಿ ನಾವು ಆಯೋಜನೆಗೊಂಡುವಂಥ ಕೆಲಸವನ್ನು ಹೇಳಿದಾಗ ಬಹಳಷ್ಟು ಸಂತೋಷ ಅನಿಸ್ತು. ಈ ಗ್ರಾಮದಲ್ಲಿ ಸಣ್ಣ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಭಾಳ ಅಚ್ಚುಕಟ್ಟಾಗಿ, ಭಾಳ ವ್ಯವಸ್ಥಿತವಾಗಿ, ಭಾಳ ವೈಭವದಿಂದ ಕೊಡತಕ್ಕಂಥ ಗ್ರಾಮ ಯಾವುದು ಅಂದರೆ ಅದು ಇವಣಗಿ ಗ್ರಾಮ. ಈ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರಲ್ಲ ಹಿರಿಯರು ಕೂತ್ಕೊಂಡು. ಆ ಹಿರಿಯರಲ್ಲಿ ಒಗ್ಗಟ್ಟಿದೆ, ಅವ್ರ ಶಕ್ತಿ ಇದೆ, ಮಾಡುವಂಥ ಹುಮ್ಮಸ್ಸಿದೆ. ಆ ಕಾರಣಕ್ಕಾಗಿಯೇ ನಾವು ಬೇರೆ ಎಲ್ಲಿ ಮಾಡೋದು ಬೇಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನಾವು ತಾಲೂಕು ಸಮ್ಮೇಳನವನ್ನು ನಾವು ಇವಣಗಿ ಗ್ರಾಮದಲ್ಲೇ ಮಾಡಿರಿ ಅಂತ ಒಂದು ಮಾತನ್ನು ಹೇಳಿದಾಗ ಇಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರು ಕೂಡ ಒಪ್ಪಿಕೊಂಡಿದ್ದಾರೆ ಮತ್ತು ನಮ್ಮ ಸಾಹಿತ್ಯ ಬಳಗ ಕೂಡ ಭಾಳಷ್ಟು ಖುಷಿಗೊಂಡಿದೆ. ಆ ಕಾರಣಕ್ಕಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಸವನ ಬಾಗೇವಾಡಿ ವತಿಯಿಂದ ಇವಣಗಿ ಗ್ರಾಮದಲ್ಲಿ ಇದೇ ತಿಂಗಳ ನವೆಂಬರ್ 13ನೇ ತಾರೀಕಿಗೆ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ, 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಆಯ್ಕೆ ಕುರಿತು ಇದೇ ತಿಂಗಳ 15ನೇ ತಾರೀಕಿಗೆ ಕೊನೆಯ ದಿನಾಂಕವಾಗಿದ್ದು, ಸರ್ವಾಧ್ಯಕ್ಷ ಆಗಬಯಸ್ತಕ್ಕಂಥ ಸಾಹಿತಿಗಳು, ಲೇಖಕರು ತಮ್ಮ ತಮ್ಮ ಲೇಖನಗಳೊಂದಿಗೆ ಇವಣಗಿ ಗ್ರಾಮದ ಇವತ್ತು ಉದ್ಘಾಟಿಸಿದಂಥ ಕಾರ್ಯಾಲಯಕ್ಕೆ ಬಂದು ತಮ್ಮ ಎಲ್ಲ ಮಾಹಿತಿಯನ್ನು ಇದೇ ತಿಂಗಳ 15ನೇ ತಾರೀಕಿನ ಒಳಗಾಗಿ ಸಲ್ಲಿಸಬೇಕು. ಕನ್ನಡ ತಾಯಿಯ ತೇರನ್ನು ಈ ಇವಣಗಿ ಗ್ರಾಮದಲ್ಲಿ ನವೆಂಬರ್ 13ನೇ ತಾರೀಕಿಗೆ ಈ 10ನೇ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ. ಅದರ ನಿಮಿತ್ತ ಪೂರ್ವಭಾವಿ ಸಭೆ ಹಾಗೂ ಕಾರ್ಯಕ್ರಮದ ಕಾರ್ಯಾಲಯದ ಉದ್ಘಾಟನೆ ಕೂಡ ಇವತ್ತು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದದಿಂದ ಹಾಗೂ ಇವಣಗಿ ಗ್ರಾಮದ ಪೂಜ್ಯರ ಆಶೀರ್ವಾದದಿಂದ ಇವಣಗಿ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಎಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಹಾಗೂ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಕೂಡಿ ಇವತ್ತು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲಾಗಿದೆ. ಅದಕ್ಕೆ ಮತ್ತೆ ಮುಂದೆ ಲಾಂಛನವನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಬಾಕಿ ಇದೆ. ಇನ್ನು ಹಲವಾರು ಸಂಘಟನಾತ್ಮಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರೋದರಿಂದ ಇದೇ ತಿಂಗಳ 15ನೇ ತಾರೀಕಿನ ಒಳಗಾಗಿ ನಮ್ಮ ತಾಲೂಕಿನಿಗೆ ಒಳಪಡ್ತಕ್ಕಂಥ ಸಾಹಿತಿಗಳು ತಮ್ಮ ತಮ್ಮ ಲೇಖನಗಳನ್ನು ತೆಗೆದುಕೊಂಡು ಮತ್ತು ತಮ್ಮ ಮಾಹಿತಿಯನ್ನು ಎಲ್ಲ ಈ ಕಾರ್ಯಾಲಯಕ್ಕೆ ಒದಗಿಸಬೇಕಂಥೇಳಿ ಎಲ್ಲ ಸಮಸ್ತ ನಮ್ಮ ಸಾಹಿತ್ಯ ಬಳಗಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ.